ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RKS ಸನ್ಶೈನ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ರಾಗಿ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸಣ್ಣಗೆ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನ ತೊಗೊಂಡಿದ್ದೀನಿ ಕಟ್ ಮಾಡಿ. ಆಮೇಲೆ ಒಂದು ಬಾಳಿಗೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಎಲ್ಲರೂ ಹಾಕುವಾಗೆ ಅವನ್ನ ಹಾಕಬೇಕು. ಹಾಕಿದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಕಿ ಸ್ವಲ್ಪ ಬ್ರೌನ್ ಆಗೋ ಮಟ್ಟ ಹುರ್ಕೊಂಡು ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಎಲ್ಲ ಹಾಕಿ ಅದನ್ನ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಿಂದ ಸ್ವಲ್ಪ ಕಂದು ಬಣ್ಣ ಬಂದಿಂದೆ ಅವಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮತ್ತು ಫ್ರೈ ಮಾಡಿ. ನೆಕ್ಸ್ಟು ಅದಕ್ಕೆ ಬೆಲ್ಲ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಹೆಸರು ಕುದಿ ಹೋಗಿ ಬರಬೇಕು. ಕುದಿ ಬಂದ ಮೇಲೆ ನಾವೇನು ರಾಗಿ ಶಾವಿಗೆ ತೊಗೊಂಡಿದ್ವಲ್ಲ ಅದನ್ನ ಸಣ್ಣ ಕಟ್ ಮಾಡಿಕೊಂಡು ಪುಡಿ ಮಾಡಿ ಹಿಂಗೆ ನೀರು ಕುದೀತಾ ಇರುತ್ತಲ್ಲ ಅದಕ್ಕೆ ರಾಗಿ ಶಾವಿಗೆನ ಹಾಕಿದ ನಂತರ ನೀವು ಈ ಥರ ಮಾಡೋದ್ರಿಂದ ರುಚಿಯಾದಂಥ ರಾಗಿ ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗುತ್ತೆ ಮತ್ತು ಎಲ್ಲರೂ ತಿನ್ನೋಕ್ಕೆ ಇದು ತುಂಬ ರುಚಿಕರ ಆಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು